ಕಲಬುರಗಿ ಜಿಲ್ಲೆಯ ಗಡಿಯಲ್ಲಿರುವಂತಹ ರೈತರ ಜೊತೆಗೆ ತೆಲಂಗಾಣ ರೈತರು ಕಿರಿಕ್ ಮಾಡಿಕೊಂಡಿದ್ದಾರೆ. ಸರ್ಕಾರ ನೀಡಿದಂತಹ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡಿದ್ದು ಜಮೀನನ್ನು ಕೊಡಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈ ಕುರಿತಂತೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕಲಬುರಗಿ ಗಡಿ ರೈತರ ಜೊತೆ ತೆಲಂಗಾಣ ರೈತರ ಕಿರಿಕ್. ಭೂರಹಿತ ರೈತರಿಗೆ ನೀಡಿದ ಜಮೀನಿನಲ್ಲಿ ತೆಲಂಗಾಣ ರೈತರ ಒತ್ತುವರಿ. ಸರ್ಕಾರ ನೀಡಿದ ಜಮೀನು ಕೊಡಿಸುವಂತೆ ಜಿಲ್ಲಾಡಳಿತಕ್ಕೆ ರೈತರ ಒತ್ತಡ. ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಶಾದಿಪುರ್ ಗ್ರಾಮದ ಪರಿಶಿಷ್ಟ ಜಾತಿ, ಪಂಗಡ ಹಾಗೂ ಮಾಜಿ ಸೈನಿಕರು ಸೇರಿ 50ಕ್ಕೂ ಅಧಿಕ ರೈತರಿಗೆ ಇದೇ ಗ್ರಾಮದ ಸರ್ವೆ ನಂಬರ್ 126/1 ಹಾಗೂ ಸರ್ವೆ ನಂಬರ್ 125/3ರಲ್ಲಿ ಪ್ರತಿ ರೈತರಿಗೆ 3 ಎಕರೆ 10 ಗುಂಟೆ ಜಮೀನನ್ನ ರಾಜ್ಯ ಸರ್ಕಾರ 2002ರಲ್ಲಿ ನೀಡಿದೆ. ಆದ್ರೆ ಹೀಗೆ ಸರ್ಕಾರ ಕೊಟ್ಟ ಜಮೀನಿನಲ್ಲಿ ಉಳುಮೆ ಮಾಡಬೇಕು ಅಂದ್ರೆ ಆ ಜಮೀನಿನ ಗಡಿಗೆ ಹೊಂದಿಕೊಂಡ ತೆಲಂಗಾಣ ರೈತರು ಒತ್ತುವರಿ ಮಾಡಿದ್ದು ನಮ್ಮ ರಾಜ್ಯದ ರೈತರಿಗೆ ಆ ಜಮೀನಿನಲ್ಲಿ ಕಾಲು ಇಡೋಕು ಸಹ ಬಿಡ್ತಿಲ್ಲ ಅಂತ ಶಾದಿಪುರ್ ಗ್ರಾಮದ ಸ್ಥಳೀಯರು ಆಗ್ರಹಿಸಿದ್ದಾರೆ. ಏನದ ಅಕ್ಕುಪೈ ಮಾಡಿದ್ದು ತೆಲಂಗಾಣದವ್ರು ಸರ್. ಏನದ ನಾವು ಏನದ ಸ್ವಲ್ಪ ಒಂದು ಅರ್ಧ ಎಕರೆ ಜಮೀನ್ದಾಗ ಇದ್ದೀವಿ ಸರ್. ಅಂದ್ರೆ ನಮಗೇನು ಫಾರಮ್ ನಂಬರ್ 10 ಆಗಿಲ್ಲ ಸರ್. ನಾವು ಯಾವ ಜಮೀನ್ ಮ್ಯಾಗ ಕೂಡಬೇಕು ಅಲ್ಲಿ ಕೂಡ್ತೀವಿ ಸರ್. ಅವರು ನಮ್ಮದೇ ಜಮೀನು ಅದಂದ್ರೆ ಕೊಡ್ಲಿ ಚೂರಿ ತೆಲಂಗಾಣದವ್ರು ಸರ್. ಅವ್ರೇನೋ ಚಾಕು ಚೂರಿ ತೊಗೊಂಡು ಏನದ ಹೆಣ್ಮಕ್ಳು ಗಂಡಸು ಮಕ್ಕಳು ಏನೋ ನಮಗೇನದ ಕೊಲೆ ಬೆದರಿಕೆ, ನೀವು ಹ್ಯಾಂಗೆ ಮಾಡ್ತೀರಿ ಏನಿಲ್ಲ, ಮತ್ತು ನೀವು ಹ್ಯಾಂಗೆ ಹೊಲ್ದಾಗ ಇರ್ತೀರಿ ನಾವು ನೋಡ್ತೀವಿ ಅಂತ ಏನೋ ನಮಗೇನೋ ಧಮಕಿ ಹಾಕ್ಲತ್ತದ ಸರ್. ನಾವು ಏನು ಮಾಡೋಂಥ ಪರಿಸ್ಥಿತಿ, ನಾವೇನೋ ಗುಳೆ ಏನೋ ಹೋಗೋಂಥ ಪರಿಸ್ಥಿತಿ ಇದೆ ಸರ್. ಇನ್ನು ಈ ಹಿಂದೆ ನಮ್ಮ ರಾಜ್ಯ ಸರ್ಕಾರ ನೀಡಿದ ಹಕ್ಕುಪತ್ರ ತೋರಿಸಿ ಕೆಲ ರೈತರು ಜಮೀನಿನಲ್ಲಿ ಉಳುಮೆ ಮಾಡೋಕೆ ಹೋಗಿದ್ದಾಗ ನಮ್ಮ ರಾಜ್ಯದ ರೈತರ ಮೇಲೆ ತೆಲಂಗಾಣ ರೈತರು ಹಲ್ಲೆ ನಡೆಸಿದ್ರು ಎಂದು ಆರೋಪಿಸಿದ್ರು. ಇದಾದ ಬಳಿಕ ಹಲವು ಬಾರಿ ಕರ್ನಾಟಕ ಹಾಗೂ ತೆಲಂಗಾಣ ರಾಜ್ಯದ ಕಂದಾಯ ಇಲಾಖೆಯ ಅಧಿಕಾರಿಗಳು ಜಂಟಿ ಸರ್ವೆ ನಡೆಸಿ ಸರ್ವೆ ನಂಬರ್ 126 ಕರ್ನಾಟಕಕ್ಕೆ ಸೇರಿದೆ ಅಂತ ತೆಲಂಗಾಣ ರೈತರಿಗೆ ಹೇಳಿದ್ದಾರೆ. ಬಳಿಕ ಎರಡೂ ರಾಜ್ಯದ ಬಾರ್ಡರ್ ಫಿಕ್ಸಿಂಗ್ ಮಾಡದೆ ಅಧಿಕಾರಿಗಳು ತೆರಳಿದ್ದಾರೆ. ಹೀಗಾಗಿ ಅಂದಿನಿಂದ ಇಂದಿನವರೆಗೂ ನಮ್ಮ ರಾಜ್ಯದ ಅನ್ನದಾತರು ಹಕ್ಕುಪತ್ರ ಹಿಡಿದು ಭೂಮಿಗಾಗಿ ಪರದಾಡುತ್ತಿದ್ದಾರೆ. ನಮ್ಗ ಭೂಮಿ ಹಂಚಿಲ್ಲ ಅಂತಾರ ನಮ್ಗ. ಇನ್ನು ನಮ್ಗೆ ಭೂಮಿ ಇಲ್ಲ ಏನಿಲ್ಲ ಸರ್. ನಾವು ಕೂಲಿ ನಾಲಿ ಮಾಡ್ಕೊಳ್ತಿಲ್ಲತ್ತೇವ್. ನಾವು ಭೂಮಿ ಕೂಡ ಜಗಳ ಆಡ್ಲಕ್ಕ ಬರ್ತಾರ ಅವರು. ಕೊಡ್ಲಿ ಕೊಯ್ಕು ಅದು ಎಲ್ಲ ತಗೊಂಡು ಓಡ್ಲಕ್ಕ ಬರ್ತಾರ ಅವರು. ಭೂಮಿ ಮಾಡ್ಕೊಂಡ್ರು ಸರ್ಕಾರಕ್ಕೆ ಹಂಚಿ ಕೊಡ್ತೇವ ಅಂತಾರ. ಈಗ ಹಂಚಿ ಕೊಡ್ತೇವ, ಈಗ ಹಂಚಿ ಕೊಡ್ತಾರ ಅಂತಾರ, ಬರಲ್ಲ. ಖುದ್ದು ರಾಜ್ಯ ಸರ್ಕಾರವೇ ಜಮೀನು ನೀಡಿದ್ರು ಕಳೆದ 22 ವರ್ಷಗಳಿಂದ ಆ ಜಮೀನಿಗಾಗಿ ರಾಜ್ಯದ ರೈತರು ಪರದಾಡುತ್ತಿದ್ದಾರೆ. ಈಗಲಾದ್ರೂ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ತೆಲಂಗಾಣ ಕಂದಾಯ ಅಧಿಕಾರಿಗಳ ಜೊತೆ ಮಾತನಾಡಿ ಗಡಿ ಸಮಸ್ಯೆ ಬಗೆಹರಿಸಿ ನಮ್ಮ ರಾಜ್ಯದ ರೈತರಿಗೆ ಭೂಮಿ ಕೊಡಿಸುವ ಕೆಲಸಕ್ಕೆ ಮುಂದಾಗಬೇಕಿದೆ. ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ.